ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆ ಇಲ್ಲದೆ ಜೀವನ ನಡೆಸಬೇಕು ಅಂತಂದರೆ ಚೆನ್ನಾಗಿ ದುಡಿಬೇಕು. ಹಾಗೆ ದುಡ್ದಿರುವಂಥ ದುಡ್ಡು ಕೈಯಲ್ಲಿ ನಿಲ್ಲಬೇಕಲ್ವಾ. ಸಾಲ ಸೋಲ ಮಾಡ್ದಂಗೆ, ಆಸ್ಪತ್ರೆಗೆ ದುಡ್ಡನ್ನು ಖರ್ಚು ಮಾಡ್ದಂಗೆ ವರ್ಷ ಪೂರ್ತಿ ನೆಮ್ಮದಿಯಾಗಿರಬೇಕು. ನಾವು ದುಡ್ದಿರುವಂಥ ದುಡ್ಡಿನಲ್ಲಿ ಚೆನ್ನಾಗಿ ಜೀವನ ಮಾಡಬೇಕು. ಎಂಥದ್ದೇ ಕಷ್ಟಕರವಾದ ಕೆಲಸಗಳು ಆಗಬೇಕು ಅಂತ ನಾವು ಬೇಡಿಕೊಂಡು ಈ ರೀತಿ ದೀಪಗಳನ್ನು ಹಚ್ಚೋದ್ರಿಂದ ಆ ಕೆಲಸ ತುಂಬ ಬೇಗನೆ ಆಗುತ್ತೆ. ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾವು ಕಷ್ಟಪಟ್ಟು ವ್ರತಗಳನ್ನು ಮಾಡಬೇಕು ಅಂತಲೇ ಏನೂ ಇಲ್ಲ. ಪ್ರತಿದಿನ ನಮ್ಮ ಪೂಜೆಯಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ರೆ ಸಾಕು. ಈ ಎಲ್ಲ ಫಲಗಳು ಯಾವುದೇ ವ್ರತವನ್ನು ಮಾಡದೇ ಇದ್ರೂ ಕೂಡ ನಮಗೆ ಸಿಗುತ್ತೆ. ಜೊತೆಗೆ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆಗಳು ಇಲ್ದಂಗೆ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ಬೋದು. ಇವತ್ತಿನ ವಿಡಿಯೋದಲ್ಲಿ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆ ಇಲ್ಲದೆ ಜೀವನ ನಡೆಸಬೇಕು ಅಂತ ಅಂದರೆ ಚೆನ್ನಾಗಿ ದುಡಿಬೇಕು. ಹಾಗೆ ದುಡ್ದಿರೋವಂಥ ದುಡ್ಡು ಕೈಯಲ್ಲಿ ನಿಲ್ಲಬೇಕು ಅಲ್ವಾ. ಸಾಲ ಸೋಲ ಮಾಡ್ದಂಗೆ, ಆಸ್ಪತ್ರೆಗೆ ದುಡ್ಡನ್ನು ಖರ್ಚು ಮಾಡ್ದಂಗೆ ವರ್ಷ ಪೂರ್ತಿ ನೆಮ್ಮದಿಯಾಗಿರಬೇಕು. ನಾವು ದುಡ್ದಿರುವಂಥ ದುಡ್ಡಿನಲ್ಲಿ ಚೆನ್ನಾಗಿ ಜೀವನ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ಕೆಲವೊಂದು ವಿಶೇಷ ದಿನಗಳಲ್ಲಿ ಕೆಲವೊಂದು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು. ಹಾಗಾಗಿ ಅದು ಯಾವ ದಿನ, ಯಾವ ರೀತಿ ನಾವು ತುಪ್ಪದ ದೀಪನ ಹಚ್ಚಬೇಕು, ಯಾವ್ಯಾವ ದೇವರಿಗೆ ನಾವು ಈ ಥರ ತುಪ್ಪದ ದೀಪನ ಹಚ್ಚೋದ್ರಿಂದ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆ ಇಲ್ಲದೆ ನೆಮ್ಮದಿಯಾಗಿರ್ಬೋದು ಅನ್ನೋ ಒಂದು ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಪ್ಪ ಶುಕ್ರನಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಹೆಚ್ಚಾಗಿ ಖರ್ಚು ಮಾಡೋದ್ರಿಂದ ಹಣನೂ ಕೂಡ ಅದೇ ರೀತಿಯೇ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಾರದಲ್ಲಿ 2 ದಿನ ತುಪ್ಪದ ದೀಪವನ್ನು ದೇವ್ರಿಗೆ ಹಚ್ಬೋದು. ಅದು ಮಂಗಳವಾರ ಮತ್ತು ಶುಕ್ರವಾರ ಇಂಥ ದಿನದಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಬೋದು. ಇನ್ನು ವ್ರತಗಳನ್ನು ಮಾಡುವಾಗ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಒಳ್ಳೆಯ ಫಲಗಳೇ ನಿಮಗೆ ಸಿಗುತ್ತೆ. ಹಾಗಾಗಿ ಪ್ರತಿದಿನ ತುಪ್ಪದ ದೀಪ ಹಚ್ಚೋದಕ್ಕಿಂತ ತುಪ್ಪದ ಬತ್ತಿಗಳಿಂದ ಆರತಿ ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ಇದರಿಂದ ನಮಗೆ ಖರ್ಚು ಕೂಡ ಜಾಸ್ತಿ ಆಗೋದಿಲ್ಲ. ಪೂಜೆ ಮಾಡಿರುವಂಥ ಫಲ ಕೂಡ ನಮಗೆ ಸಿಗುತ್ತೆ. ಸಮಸ್ಯೆಗಳು, ಕಷ್ಟಗಳು ಯಾರಿಗಿರೋದಿಲ್ಲ ಹೇಳಿ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖ ಎಲ್ಲ ಕೂಡ ಸಮನಾಗಿ ಅನುಭವಿಸ್ಲೇಬೇಕು. ಈ ರೀತಿ ಸಮಸ್ಯೆ ಬಂತು, ಕಷ್ಟಗಳು ಬಂತು ಅಂತ ಹೇಳಿ ನಾವು ತುಂಬ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ಅದಕ್ಕೆ ಪರಿಹಾರ ಮಾಡಿಸ್ಕೋಬೇಕು ಅಂತ ಏನೂ ಇಲ್ಲ. ಕೆಲವು ಸಲ ಸಣ್ಣ ಪುಟ್ಟ ಪೂಜೆ ಪರಿಹಾರದಿಂದಲೇ ನಮ್ಮ ಕಷ್ಟಗಳು, ಎಷ್ಟೊಂದು ದೋಷಗಳು ಕೂಡ ಪರಿಹಾರ ಆಗುತ್ತೆ. ಸಾಕಷ್ಟು ಜನ ಪ್ರತಿದಿನ ದೇವ್ರಿಗೆ ತುಪ್ಪದ ದೀಪವನ್ನು ಹಚ್ತಾರೆ. ತುಪ್ಪದ ಬತ್ತಿಯಿಂದ ದೇವ್ರಿಗೆ ಆರತಿಯನ್ನು ಮಾಡ್ತಾರೆ. ಅಂಥವ್ರು ಈ ವಿಡಿಯೋನ ನೋಡಿದ ಮೇಲೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಪ್ರತಿದಿನ ದೇವ್ರಿಗೆ ತುಪ್ಪದ ದೀಪ ಹಚ್ಚೋದ್ರಿಂದ, ತುಪ್ಪದ ಬತ್ತಿಯಿಂದ ಆರತಿನ ಮಾಡೋದ್ರಿಂದ ಎಷ್ಟೊಂದು ಫಲಗಳು ಸಿಗುತ್ತೆ ಅನ್ನೋದು ತಿಳಿಸ್ತಾ ಇದ್ದೀನಿ. ಹಾಗೆ ಪ್ರತಿದಿನ ಮನೆಯಲ್ಲಿ ತುಪ್ಪದ ದೀಪ ಹಚ್ಚೋದಕ್ಕಾಗಲ್ಲ ಅಂತ ಅನ್ನೋರು ಯಾವ್ಯಾವ ರೀತಿ ವ್ರತಗಳನ್ನು ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ದೇವರುಗಳಿಗೆ ಮಾಡೋದ್ರಿಂದ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಹೇಳೋದಾದರೆ ಕೆಲವೊಂದು ವಿಚಾರಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ನಾವು ಅಳವಡಿಸ್ಕೋಬೇಕು. ಹೀಗೆ ಮಾಡೋದ್ರಿಂದ ಯಾವುದೇ ರೀತಿ ಪೂಜೆ ವ್ರತ ಮಾಡದೇ ಇದ್ದರೂ ಕೂಡ, ದೇವಸ್ಥಾನಕ್ಕೆ ಹೋಗದೇ ಇದ್ದರೂ ಕೂಡ, ಬರೀ ಮನೆಯಲ್ಲೇ ನಾವು ದೇವ್ರ ಪೂಜೆ ಮಾಡೋದ್ರಿಂದ, ದೇವ್ರ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ, ತುಪ್ಪದ ಬತ್ತಿಗಳಿಂದ ಆರತಿಯನ್ನು ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳಿಗೆ ನಮಗೆ ಪರಿಹಾರ ಸಿಗುತ್ತೆ. ಮತ್ತು ಎಷ್ಟೊಂದು ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಯಾವುದೇ ಪೂಜೆ ಆದರೂ ಮೊದಲನೇ ಸ್ಥಾನ ಗಣಪತಿಗೇನೆ ಅಲ್ವಾ. ಹಾಗೆಯೇ 21 ಬುಧವಾರ ಯಾರು ಗಣಪತಿಗೆ ತುಪ್ಪದ ದೀಪವನ್ನು, ಅಂದರೆ ಬೆಲ್ಲದ ದೀಪ ಆದರೂ ಆಗಿರ್ಬೋದು, ಮಣ್ಣಿನ ದೀಪ ಆದರೂ ಆಗಿರ್ಬೋದು, 21 ಬುಧವಾರ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಸಾಕು. ಮನೆಯಲ್ಲೇ ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲೇ ಆಗಿರ್ಬೋದು, ಎಲ್ಲಿ ಬೇಕಾದರೂ ದೀಪವನ್ನು ಹಚ್ಬೋದು. ಈ ರೀತಿ ಪ್ರಾರ್ಥನೆ ಮಾಡೋದ್ರಿಂದ ಅವರ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ತುಂಬ ಸುಲಭವಾಗಿ ನೆರವೇರುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ನೀವು ಈ ಒಂದು ವ್ರತವನ್ನು ಮಾಡ್ಬೋದು. ಇನ್ನು ಮಂಗಳವಾರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ
ತುಪ್ಪದ ಮಣ್ಣಿನ ದೀಪಗಳನ್ನು ಹಚ್ಚೋದ್ರಿಂದ ಕೂಡ ತುಂಬಾನೇ ಒಳ್ಳೆಯದು. ಇದಿಷ್ಟೇ ಅಲ್ಲ, ಅರಳಿಕಟ್ಟೆ ಅಥವಾ ನಾಗರಕಲ್ ಹತ್ರ ಅಲ್ಲಿಗೂ ಕೂಡ ಮಂಗಳವಾರ ಪ್ರತಿ ತಿಂಗಳು ಬರುವಂತ ಷಷ್ಠಿ ದಿವಸನೂ 2 ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ಕೂಡ ಆ ಕುಟುಂಬದವರಿಗೆ ಸರ್ಪದೋಷಗಳು ಬರೋದಿಲ್ಲ ಅಂತ ಹೇಳಲಾಗುತ್ತೆ. ಅದು ಅಲ್ಲದೆ ಇಂತಹ ಸರ್ಪದೋಷಗಳಿಂದ ಯಾರಾದರೂ ಕಷ್ಟನ ಅನುಭವಿಸ್ತಾ ಇದ್ರೆ ಅದು ಕೂಡ ಬೇಗನೆ ನಿವಾರಣೆ ಆಗುತ್ತೆ. ಇದಿಷ್ಟೇ ಅಲ್ಲ, ಪರಿಹಾರ ಮಾಡಿಸಿದ್ರು ಕೂಡ ಕಷ್ಟಗಳು ಕಡಿಮೆನೇ ಆಗಿಲ್ಲ ಅನ್ನೋರು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ತುಪ್ಪದ ದೀಪವನ್ನು ಹಚ್ಚಿ, ನಿಮಗೆ ಗೊತ್ತಿಲ್ಲದೇನೆ ಜಾತಕದಲ್ಲಿ ಏನಾದರೂ ಕುಜ ದೋಷ ಇತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಕಾರ್ತಿಕ ಮಾಸ ಅಂದರೆ ತುಂಬಾನೇ ಪ್ರಿಯವಾದದ್ದು. ಈ ಒಂದು ಕಾರ್ತಿಕ ಮಾಸದಲ್ಲಿ ಮಂಗಳವಾರ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ತುಂಬಾನೇ ಒಳ್ಳೆಯದು. ಎಂಥದ್ದೇ ದೋಷಗಳಿದ್ರೂ ಕೂಡ ಅದು ತುಂಬ ಬೇಗನೆ ನಿವಾರಣೆ ಆಗಿಬಿಡುತ್ತೆ. ಆದರೆ 6 ಮಂಗಳವಾರ ತುಪ್ಪದ ದೀಪವನ್ನು ಹಚ್ಚಬೇಕು. ಇನ್ನು ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಸೇರಿಸಿ ಶ್ರೀಚಕ್ರ ದೇವತೆಗಳಿಗೆ ಅಂದರೆ ಶಕ್ತಿ ದೇವತೆಗಳಿಗೂ ಕೂಡ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ನಾವು ನೆನೆಸ್ಕೊಂಡಿದ್ದಂಥ ಕಾರ್ಯವು ತುಂಬಾನೇ ಬೇಗನೆ ನೆರವೇರುತ್ತೆ. ಶಕ್ತಿ ದೇವತೆಗಳು ಅಥವಾ ಶ್ರೀಚಕ್ರ ದೇವತೆಗಳು ಅಂದರೆ ಗಾಯತ್ರಿ ದೇವಿ, ಕಾಮಾಕ್ಷಿ ದೇವಿ, ಮೀನಾಕ್ಷಿ ದೇವಿ, ತ್ರಿಪುರ ಸುಂದರಿ ದೇವಿ, ಚಾಮುಂಡೇಶ್ವರಿ ಮತ್ತು ಲಲಿತಾ ದೇವಿ. ಈ ರೀತಿ ಶಕ್ತಿ ದೇವತೆಗಳಿಗೆ, ಅದರಲ್ಲೂ ಶ್ರೀಚಕ್ರ ಸಹಿತ ಇರುವ ಶಕ್ತಿ ದೇವಸ್ಥಾನದಲ್ಲೂ ಕೂಡ ತುಪ್ಪದ ದೀಪ ಅಥವಾ ನಿಂಬೆಹಣ್ಣಿಗೆ ತುಪ್ಪದ ಬತ್ತಿಯನ್ನು ಇಟ್ಬಿಟ್ಟು ನಾವು ಆರತಿಯನ್ನು ಮಾಡೋದ್ರಿಂದ ಒಳ್ಳೆಯ ಫಲಗಳು ನಮಗೆ ಸಿಗುತ್ತೆ. ಎಂಥದ್ದೇ ಕಷ್ಟಕರವಾದ ಕೆಲಸಗಳು ಆಗಬೇಕು ಅಂತ ನಾವು ಬೇಡ್ಕೊಂಡು ಈ ರೀತಿ ದೀಪಗಳನ್ನು ಹಚ್ಚೋದ್ರಿಂದ ಆ ಕೆಲಸ ತುಂಬ ಬೇಗನೆ ಆಗುತ್ತೆ. ತುಂಬ ಜನ ನಿಂಬೆಹಣ್ಣಿನ ದೀಪವನ್ನು ಹಚ್ತಾ ಇರ್ತಾರೆ ಶಕ್ತಿ ದೇವಿ ದೇವಸ್ಥಾನದಲ್ಲಿ. ಕೆಲವು ಸಲ ಏನಾಗುತ್ತೆ ಅಂದರೆ ಆ ದೇವಸ್ಥಾನದ ಮಹಿಮೆ ಕೂಡ ನಮಗೆ ಗೊತ್ತಿರೋದಿಲ್ಲ. ಯಾರೋ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಒಳ್ಳೆಯದಾಗುತ್ತೆ ಅಂತ, ಹಾಗೆ ನಾವು ಕೂಡ ಹಚ್ತಾ ಇರ್ತೀವಿ. ಈಗ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಕೆಲವೊಂದು ಶಕ್ತಿ ದೇವಿ ದೇವಸ್ಥಾನದಲ್ಲಿ ನಾವು ಬೇಡ್ಕೊಂಡಿದ್ದ ತಕ್ಷಣ ಯಾಕೆ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರಿಬಿಡುತ್ತೆ ಅಂದರೆ ಅಲ್ಲೆಲ್ಲನೂ ಕೂಡ ಈ ರೀತಿ ಶ್ರೀಚಕ್ರಗಳು ಇರೋದ್ರಿಂದ ಆ ದೇವಸ್ಥಾನಕ್ಕೆ ಶಕ್ತಿ ಹೆಚ್ಚಾಗಿರುತ್ತೆ. ಇದು ಯಾವ್ಯಾವ ದೇವಸ್ಥಾನ ಅಂತ ಕೂಡ ನೀವು ತಿಳ್ಕೊಂಡ್ರಿ. ಇನ್ನು ಕೆಲವೊಂದು ವಿಶೇಷ ಹಬ್ಬಗಳಲ್ಲಿ ನಾವು ತುಪ್ಪದ ದೀಪ ಹಚ್ಚೋದ್ರಿಂದ, ತುಪ್ಪದ ಆರತಿಯನ್ನು ದೇವರಿಗೆ ಮಾಡೋದ್ರಿಂದ ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ಶ್ರೀರಾಮ ನವಮಿ ದಿನ ಶ್ರೀರಾಮಚಂದ್ರ ದೇವರಿಗೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ತುಪ್ಪದ ಬತ್ತಿಯಿಂದ ದೇವರಿಗೆ ಆರತಿಯನ್ನು ಮಾಡೋದ್ರಿಂದ ಅವರ ಮನೆಯಲ್ಲಿ ಅಣ್ಣ ತಮ್ಮಂದಿರಲ್ಲಿ ಕಲಹಗಳು ಇರೋದಿಲ್ಲ, ಸಹೋದರರ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಗಂಡು ಮಗು ಬೇಕು ಅಂತ ಆಸೆ ಇರೋರು, ಅದಕ್ಕಾಗಿ ಪ್ರಯತ್ನ ಪಡ್ತಾ ಇರೋರು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಶ್ರೀಕೃಷ್ಣ ಪರಮಾತ್ಮನಿಗೆ ಅಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಅಂಬೆಗಾಲು ಕೃಷ್ಣ ಆಗಿರ್ಬೋದು, ಪುಟ್ಟ ಬಾಲಕೃಷ್ಣ ಆಗಿರ್ಬೋದು, ಯಾವುದೇ ರೀತಿ ಕೃಷ್ಣನ ವಿಗ್ರಹವನ್ನು ನೀವು ಇಟ್ಕೊಂಡಿದ್ರೆ ಆ ದಿನ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ, ತುಪ್ಪದ ಬತ್ತಿಯಿಂದ ಆರತಿನ ಮಾಡೋದ್ರಿಂದ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು, ಈ ರೀತಿ ಮಾಡೋದ್ರಿಂದ ಒಳ್ಳೆಯ ಆರೋಗ್ಯವಂತ ಮಗು ಆಗುತ್ತೆ. ಇನ್ನು ನವರಾತ್ರಿಯ ಸಮಯದಲ್ಲಿ ದೇವಿಗೆ ತುಪ್ಪದ ದೀಪ ಹಚ್ಚಿ ಯಾರೆಲ್ಲ ಪೂಜೆ ಮಾಡ್ತಾರೋ ಅವ್ರಿಗಿರುವ ಸಕಲ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ, ಸಕಲ ದುಃಖಗಳಿಂದ ಬಿಡುಗಡೆ ಹೊಂದ್ತಾರೆ. ಈ ರೀತಿ ನಾವು ನವರಾತ್ರಿ ಸಮಯದಲ್ಲಿ ನವದುರ್ಗೆಯರಿಗೆ ಪ್ರತಿದಿನ ಕೂಡ ತುಪ್ಪದ ದೀಪ ಹಚ್ಚೋದ್ರಿಂದ, ತುಪ್ಪದ ಆರತಿಯನ್ನು ಮಾಡೋದ್ರಿಂದ ಶತ್ರುಗಳ ಕಾಟದಿಂದ ತುಂಬಾ ಬೇಗನೆ ಮುಕ್ತಿ ಪಡಿಬೋದು. ಯಾವುದೇ ರೀತಿ ಕೆಟ್ಟ ದೃಷ್ಟಿಗಳು ತಾಕ್ದೇ ಇರೋ ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಇನ್ನು ದೀಪಾವಳಿ ಅಮಾವಾಸ್ಯೆನಲ್ಲೂ ಕೂಡ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಪೂಜೆ ಮಾಡಿ ಸಿಹಿ ತಿಂಡಿ ನೈವೇದ್ಯವನ್ನು ಮಾಡಿ ಮಕ್ಕಳಿಗೆ ಹಂಚೋದ್ರಿಂದ ಅಂಥವ್ರಿಗೆ, ಆ ಮನೆಯವ್ರಿಗೆ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆ ಬರೋದಿಲ್ಲ. ಹಣಕಾಸಿನ ಸಮಸ್ಯೆ ಬರದಂತೆ ನೆಮ್ಮದಿಯಾಗಿ ಜೀವನ ನಡೆಸೋದಕ್ಕೆ ಮಹಾಲಕ್ಷ್ಮೀ ದೇವಿ ಆಶೀರ್ವಾದ ಮಾಡ್ತಾರೆ. ಇನ್ನು ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮ ಮನೆ ದೇವ್ರನ್ನ ನಾವು ಮರೆಯೋಂಗಿಲ್ಲ ಅಲ್ವಾ? ಹಾಗಾಗಿ ನಮ್ಮ ಮನೆ ದೇವ್ರಿಗೋಸ್ಕರ ನಾವು ತುಪ್ಪದ ದೀಪನ ಹಚ್ಚೋದ್ರಿಂದ, ಆರತಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯಿಂದಲೂ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರನೇ ವರ್ಷಕ್ಕೆ ಒಂದ್ಸಲ ಆದರೂ ಮನೆ ದೇವರ ದರ್ಶನ ಮಾಡಬೇಕು. ಅಲ್ಲೂ ಕೂಡ ತುಪ್ಪದ ದೀಪಗಳನ್ನು ಹಚ್ಚೋದನ್ನು ಮಾತ್ರ ಮರಿಬೇಡಿ. ದೀಪನ ಹಚ್ಬಿಟ್ಟು ದೇವ್ರ ಮುಂದೆನೆ ತಗೊಂಡೋಗಿ ಇಡಬೇಕು ಅಂತ ಏನೂ ಇಲ್ಲ. ಹೊರಗಡೆ ದೇವಸ್ಥಾನದ ಬಾಗ್ಲ ಹತ್ರ ಆಗಿರ್ಬೋದು ಅಥವಾ ಮೆಟ್ಲಿರುತ್ತಲ್ಲ ಅಲ್ಲಾದರೂ ಸರಿನೇ, ಅಥವಾ ಗರುಡ ಸ್ತಂಭ ಏನಿರುತ್ತೆ ಅಲ್ಲಿ ಕೂಡ ದೀಪನ ಹಚ್ಚಿ ಇಟ್ಟು ಬರ್ಬೋದು.
ನೋಡಿದ್ರಲ್ಲ, ಒಂದು ವ್ರತದ ರೀತಿಯಲ್ಲಿ ಸಾಧಾರಣ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಎಷ್ಟೆಲ್ಲ ಫಲ ನಮಗೆ ಸಿಗುತ್ತೆ ಅನ್ನೋದನ್ನು. ಇನ್ನು ಪ್ರತಿದಿನ ನಿಮ್ಮ ಮನೆಯಲ್ಲೂ ಕೂಡ ತುಪ್ಪದ ದೀಪನ ಹಚ್ಚೋದ್ರಿಂದ, ದೇವರಿಗೆ ತುಪ್ಪದ ಆರತಿ ಮಾಡೋದ್ರಿಂದ ಇನ್ನೆಷ್ಟೆಲ್ಲ ಫಲ ಸಿಗ್ಬೋದು. ಹಂಗಾಗಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ನಾವು ಕಷ್ಟಪಟ್ಟು ವ್ರತಗಳನ್ನು ಮಾಡಬೇಕು ಅಂತಲೇ ಏನೂ ಇಲ್ಲ. ಇನ್ನು ಪ್ರತಿದಿನ ನಮ್ಮ ಪೂಜೆಯಲ್ಲಿ 2 ತುಪ್ಪದ ದೀಪಗಳನ್ನು ಹಚ್ಬಿಟ್ಟು ದೇವರಿಗೆ ಆರತಿ ಮಾಡಿದ್ರೆ ಸಾಕು. ಈ ಎಲ್ಲ ಫಲಗಳು ಯಾವುದೇ ವ್ರತವನ್ನು ಮಾಡದೇ ಇದ್ದರೂ ಕೂಡ ನಮಗೆ ಸಿಗುತ್ತೆ. ಜೊತೆಗೆ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆಗಳು ಇಲ್ದಂಗೆ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ಬೋದು. ಹಾಗಾಗಿ ಇನ್ನು ಯಾರೆಲ್ಲ ಮನೆಯಲ್ಲಿ ತುಪ್ಪದ ಆರತಿ ಮಾಡ್ತಾ ಇಲ್ವೋ ಅಂಥವರು ಇನ್ನು ಮುಂದೆ ಈ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಈ ಎಲ್ಲ ಫಲಗಳನ್ನು ಪಡ್ಕೊಳ್ಳಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.